ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಇದು ನಿಮ್ಮ ನೆಚ್ಚಿನ ಕುಬೇರನ್ ಸಿಲ್ಕ್ಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ. ಗುರುಜಿ, ತಿರುನಲ್ಲಾರ್ ಕ್ಷೇತ್ರಕ್ಕೆ ಹೋದಾಗ ನಾವೆಲ್ಲರೂ ಸೂಕ್ಷ್ಮವಾಗಿ ಒಂದು ಗಮನಿಸಬೇಕಾದಂತ ವಿಚಾರ ಏನು ಅಂತ ಹೇಳಿದ್ರೆ, ಮೊದಲಿಗೆ ಶನೈಶ್ಚರನ ದರ್ಶನವನ್ನ ಮಾಡಬೇಕು, ನಂತರ ಈಶ್ವರನ ದರ್ಶನ ಮಾಡಬೇಕು ಅಂತ ಹೇಳಿದ್ರಿ. ತದನಂತರ ಮತ್ತೆ ಶನೈಶ್ಚರನನ್ನ ನೀವು ದರ್ಶನ ಮಾಡಲೇ ಕೂಡ್ದು ಅಂತ ಹೇಳಿದ್ರಿ. ಅದು ಯಾಕೆ ಗುರುಜಿ? ಶನೈಶ್ಚರ ಯಾವ ಕಾಲಕ್ಕೂ ನಮ್ಮ ಜೊತೆಗೆ ಬರಬಾರ್ದು ನೋಡಿ. ಯಾಕೆಂದ್ರೆ ಶನೈಶ್ಚರನ ಬಿಟ್ಟು ಬರಬೇಕು ಅಂತ ಅಂದ್ರೆ ಕರ್ಮ ಶನಿಯನ್ನ ಬಿಟ್ಟು ಕುಮಾರ ಶನಿ ಅಂದ್ರೆ ಏನು, ಅವನು ಬಾಲ್ಯಾವಸ್ಥೆಯಲ್ಲೇ ಇದ್ದಾಗ ಅನುಗ್ರಹವನ್ನು ಕೊಡ್ತಕ್ಕಂಥ ಶನಿ. ಕರ್ಮ ಶನಿ ಅಂದ್ರೆ ನಮ್ಮ ಕರ್ಮಣಗಳೆಲ್ಲ ಕಳೀತಕ್ಕಂಥ ಶನಿ, ತಿರುಗಿ ನಮ್ಮ ಜೊತೆನೇ ಇರ್ತಾನೆ. ಆ ಸಮಯದಲ್ಲಿ 7 ವರ್ಷದ ಕಾಲದಲ್ಲೂ 2 ವರ್ಷದ ಕಾಲದಲ್ಲೂ 2 ವರ್ಷದಲ್ಲೂ 1 ವರ್ಷದಲ್ಲೂ ನಮ್ಮ ಜನ್ಮ ಶನಿಯಲ್ಲಿ 19 ವರ್ಷಗಳ ಕಾಲದಲ್ಲೂ ದಶಾ ನಡೀತಾ ಇರೋ ಸಮಯದಲ್ಲೂ ಆ ಶನೇಶ್ವರನು ನಮಗೆ ಕಾಪಾಡಬೇಕು. ಆಮೇಲೆ ದೇವಸ್ಥಾನದಿಂದ ಹೊರಗಡೆ ಬಂದ್ರಿ ಅಂತ ಇಟ್ಕೊಳ್ಳಿ, ಬಂದಾಗ ನೆಟ್ಟಗೆ ಗಾಡಿ ಹತ್ಬಿಟ್ಟು ಬಂದ್ಬಿಡೋದಲ್ಲ, ತಿರುಗಿ ಮತ್ತೆ ಕಲ್ಯಾಣಿ ಹತ್ರ ಹೋಗ್ಬೇಕು. ಅರ್ಥ ಆಯ್ತಾ? ಗಮನ ಇದೆಯಾ? ಎಲ್ಲರೂ ಮತ್ತೆ ತಿರುಗಿ ದೇವಸ್ಥಾನ ದರ್ಶನ ಆದ ತಕ್ಷಣ ಏನು ಮಾಡಬೇಕು, ಪೂಜಾ ಫಲಗಳನ್ನೆಲ್ಲ ಪೂಜೆ ಪುನಸ್ಕಾರದ ಫಲವನ್ನು ತಗೊಂಡು, ನೀವು ಯಾವ ಕಾಲಕ್ಕೂ ತೆಂಗಿನಕಾಯಿಗಳನ್ನ ಊರಿಂದ ತಗೊಂಬಂದಿರೋದು ಅಲ್ಲಿ ಮಾಡ್ತಕ್ಕಂಥ ವಿಚಾರಗಳನ್ನ ಇಟ್ಕೋಬೇಡಿ. ದುಡ್ಡು ಹಾಕ್ತೀರಾ, ಉಂಡಿಗೆ ಹಾಕ್ಬಿಡಿ. ಯಾವತ್ತಾದ್ರೂ ವ್ರತ ಅಕಸ್ಮಾತ್ ದೋಷಗಳನ್ನ ಪರಿಹಾರ ಮಾಡ್ಕೋಬೇಕಾ, ಬಾಳೆಹಣ್ಣು ಗಿಳೆಹಣ್ಣು ತಿನ್ನುವಂಥ ಪದಾರ್ಥಗಳು ಮಾತ್ರ ತಿಂದುಬಿಟ್ಟು ಅಷ್ಟಕ್ಕೆ ಮುಗಿಸ್ಕೊಂಡ್ಬೇಕು. ಅದನ್ನು ಬಿಟ್ಟು ಮನೆಗೆ ಪ್ರಸಾದ ಅಂತ ತಗೊಂಬರೋದು, ವಿಭೂತಿ ಬಿಟ್ಟರೆ ಇನ್ನೇನು ಮನೆಗೆ ತರಬಾರ್ದು. ಹೇಳಿದ್ದೀನಿ ಈಗಲೇ. ಅದನ್ನು ಪರಿವರ್ತನೆ ಮಾಡ್ಕೊಂಡು ನೆಟ್ಟು ಕಲ್ಯಾಣಿ ಹತ್ರ ವಾಪಸ್ ಬಂದ್ರಿ. ಕಲ್ಯಾಣಿ ಹತ್ರ ಬಂದ ತಕ್ಷಣ ನೀವೇನು ಮಾಡಬೇಕು, ಕಲ್ಯಾಣಿಗೆ 3 ಪ್ರದಕ್ಷಿಣೆ ಹಾಕಬೇಕು. 3 ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ಮೊದಲೇ ಪಕ್ಕದಲ್ಲಿ ಕೈ ಇಟ್ಕೋಬೇಕು. ಗಾಡಿ ರೆಡಿಯಾಗಿರಬೇಕು. ಗಾಡಿ ಯಾವ ಕಡೆ ತಿರ್ಕೊಂಡಿರ್ಬೇಕು, ಇನ್ನು ಹೊರಡೋ ಜಾರಿ ಅಂತ ನಿಂತ್ಕೊಂಡಿರ್ಬೇಕು. ನೀವು ಶನೇಶ್ವರನಿಗೆ ಸ್ಮರಣೆ ಮಾಡಿಕೊಂಡು ಬಂದ ತಕ್ಷಣ ಕಲ್ಯಾಣಿ ಹತ್ರ ಬಂದಾಗ ಮತ್ತೆ ದೇವಿ ನಮಸ್ಕಾರ ಮಾಡಬೇಕು. ಅಮ್ಮ ಜಗನ್ಮಾತೆ, ಬಹಳ ಸಂತೋಷ, ನಮ್ಮ ದೋಷಗಳನ್ನೆಲ್ಲ ಎಲ್ಲಿ ಬಿಟ್ಟು ಹೋಗಿದ್ದೀವಿ, ಪರಮೇಶ್ವರನ ಅನುಗ್ರಹದಲ್ಲಿ ಛಾಯಾದೇವಿ ಆಗಿರ್ತಕ್ಕಂಥ ನೀನು ಶನೇಶ್ವರನ ತಾಯಿಯಾಗಿರೋರು, ನೀವಿಬ್ಬರು ಸಂಗಮವಾಗಿರ್ತಕ್ಕಂಥ ಈ ಕ್ಷೇತ್ರ ಮಹಿಮೆಯಲ್ಲಿ ನಮಗೆ ಪರಿವರ್ತನೆ ಮಾಡಿಕೊಡು, ನಮ್ಮ ಮನಸ್ಸಿಗೆ ಶಾಂತಿ ಕೊಡು, ನೆಮ್ಮದಿ ಕೊಡು ಅಂತ ಪ್ರಾರ್ಥನೆ ಮಾಡಿ ಆ ಗಣಪತಿ ಬರಬೇಕು. ಗಣಪತಿಗೆ 3 ಸುತ್ತು ಈಡ್ಗಾಯಿನ ಪೂರ್ತಿಯಾಗಿ ಹಿಂಗೆ ಎತ್ತಬೇಕು. ತದನಂತರ ನೀವೇನು ಮಾಡಬೇಕು, ನಿಮ್ಮ ಕುಟುಂಬದವರು, ಮನೆ ಒಬ್ಬನು ಸದಸ್ಯ, ನಿಮ್ಮ ಕುಟುಂಬದವ್ರು ಲೈನಾಗಿ ನಿಲ್ಲಿಸ್ಬೇಕು. 1 ಹೊರಡು, 2 ಹೊರಡು ಅಂತ ಒಬ್ಬೊಬ್ಬನಿಗೆ ದೃಷ್ಟಿ ತೆಗಿಬೇಕು. ಎಲ್ರಿಗೂ ದೃಷ್ಟಿ ತೆಗೆದು ಕೊನೆಗೆ ಮತ್ತೆ ದೇವಸ್ಥಾನದ ಹೊರಭಾಗದಲ್ಲಿ ಬಂದು ದೇವಸ್ಥಾನಕ್ಕೆ ಹಿಂಗೆ ತೆಗೆದು ಹೊರಗಡೆ ಒಂದು ಕಲ್ಲಿರುತ್ತೆ, ಆ ಕಲ್ಲಿಗೆ ಹೊಡೆದ್ಬಿಟ್ಟು ಹಿಂತಿರುಗಿ ನೋಡದೆ ಎಲ್ಲರೂ ಗಾಡಿ ಹತ್ತಿರ್ತಾರೆ, ನೀವು ಹತ್ಬಿಟ್ಟು ನೆಟ್ಟು ಗಾಡಿ ಹೊರಟ್ಬಿಡ್ಬೇಕು ಅಲ್ಲಿಂದ. ಗಮನ ಇದೆಯಾ? 3 ಪ್ರದಕ್ಷಿಣೆ ಹಾಕಬೇಕು. ದೇವರಿಗೆ ಫಸ್ಟ್ 3 ಸಲ ಈಡ್ಗಾಯಿ ಹೊಡೆದ ಹಾಗೆ ಪೂರ್ತಿಯಾಗಿ ದೃಷ್ಟಿ ನಿವಾಳಿಸ್ಬೇಕು. ನಿಮ್ಮ ಒಬ್ಬೊಬ್ಬರ ಮನೆಯವರ ಕುಟುಂಬದವ್ರಿಗೆ ಒಂದೊಂದಾಗಿ ಆಯಿತು, 1 ಸಲ 2 ಸಲ ಅಂತ ಒಬ್ಬೊಬ್ಬರಿಗೆ ಮಾಡಿ ಎಲ್ಲರೂ ಗಾಡಿ ಹತ್ತಿರ್ತಾರೆ. ಕೊನೆಯದಾಗಿ ದೇವಸ್ಥಾನ ಹೊರಗಡೆ ಬಂದು ಆ ಗಣಪತಿ ಕಲ್ಯಾಣಿ ಹತ್ರ ಇರತಕ್ಕಂಥವನಿಗೆ ಪೂರ್ಣವಾಗಿ ನಮಸ್ಕರಿಸಿ ಹೊರಗಡೆ ಇರತಕ್ಕಂಥ ಕಲ್ಲಿಗೆ ಆ ತೆಂಗಿನಕಾಯಿನ ಹೊಡೆದು ಹಿಂತಿರುಗಿ ನೋಡದೆ ಬಂದ್ಬಿಡ್ಬೇಕು. ಅಲ್ಲಿಗೆ ಬಿಟ್ಟು ಹೋಯ್ತು ಅಂದರೆ ಪೀಡಾ ಪರಿಹಾರವಾಯಿತು, ಪ್ರಾಯಶ್ಚಿತ್ತವಾಯಿತು, ಕರ್ಮ ಶನಿ ಕಳೆದು ಹೋದ, ಒಳ್ಳೆ ಶನಿ ಬರ್ತಾನೆ. ಅಂದರೆ ಒಳ್ಳೆ ಶನೇಶ್ವರನು ಫಲವನ್ನು ಕೊಡ್ತಕ್ಕಂಥ, ಫಲಾಭಿವೃದ್ಧಿಯನ್ನು ಕೊಡ್ತಕ್ಕಂಥ ಶನೇಶ್ವರನ ಸ್ಮರಣೆ ಮಾಡಿ ಅಲ್ಲಿಂದ ಹೊರಟ್ರಿ. ಹೊರಟ ತಕ್ಷಣ ಎಲ್ಲಿ ಹೊರಡಬೇಕು, ನೇರ ಚಿದಂಬರಕ್ಕೆ ಬರಬೇಕು. ಚಿದಂಬರಕ್ಕೆ ಬಂದು ಏನು ಮಾಡಬೇಕು ಅಂತ ಹೇಳ್ತೀನಿ, ವೀಕ್ಷಿಸ್ತಾರೆ. ಗುರುಜಿ, ನೀವು ಹೇಳ್ತಿದ್ರಿ ತಿರುನಲ್ಲಾರ್ ಕ್ಷೇತ್ರಕ್ಕೆ ಹೋಗಿ ನಂತರ ಚಿದಂಬರಂಗೆ ಹೋಗ್ಬೇಕು ಅಂತ. ನೀವೆಲ್ಲ ಈ ಶನೇಶ್ವರನ ಸ್ಮರಣೆ ಮಾಡಿಕೊಂಡು ಕಲ್ಯಾಣಿ ಸೇವೆಯನ್ನ ಮಾಡಿ, ಮೊದಲಾಗಿ ಕಲ್ಯಾಣಿ ಸೇವೆಯಿಂದ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದ ಮತ್ತು ಕಲ್ಯಾಣ ಸೇವೆ ಬಂದು ಗಣಪತಿ ನಮಸ್ಕಾರ ಮಾಡಿ ಬರ್ತೀವಿ. ಆ ಗಣಪತಿ ಬಹಳ ಚೆನ್ನಾಗಿರ್ತಾನೆ. ಯಾಕೆಂದ್ರೆ ಗಣಪತಿ ಮುಖಾಂತರವೇ ಶನೇಶ್ವರನು ಅವನೇನು ಮಾಡಿದೆ ಹೇಳಿ. ಗಣೇಶನ ಯಾವ ಕಾಲಕ್ಕೂ ನಾಳೆ ಬಾ, ಇವತ್ತು ಬಂದ, ನಾಳೆ ಬಾ ತಿರುಗಿ ಬಂದ, ನಾಳೆ ಬಾನು ಬೋರ್ಡು, ಯಾವ ಕಾಲಕ್ಕೂ ನಾಳೆ ಬಾ ಬೋರ್ಡು ಹೋಗಲೇ ಇಲ್ಲ. ಅದಕ್ಕೋಸ್ಕರ ನಾಳೆ ಬಾ ಅಂತ ಬರೆದಿರತಕ್ಕಂಥ ಕ್ಷೇತ್ರ ಮಹಿಮೇನೆ ಆ ಕಲ್ಯಾಣಿ ಹತ್ರ ಗಣಪತಿ. ಇವತ್ತವರೆಗೂ ಯಾರಲ್ಲಿ ತೆಂಗಿನಕಾಯಿ ಹೊಡೆದು ಬಂದಿರ್ತಾರೋ, ಪ್ರತಿ ಪೂರ್ವಕವಾಗಿರ್ತಕ್ಕಂಥ 1 ಸರಿ ಹೋಗಿ ಬಂದಿರೋರು ಮತ್ತೆ ತಿರುಗಿ ಅಲ್ಲಿ ಹೋಗ್ಬಿಟ್ರೆ 1 ವರ್ಷದೊಳಗೆ ನಾಳೆ ಬಾ ಬೋರ್ಡ್ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಶನೇಶ್ವರನ ಪರಿವರ್ತನೆ ಮಾಡಿ ದೂರ ತಳ್ಳಿರ್ತಾನೆ ಗಣಪತಿ 1 ವರ್ಷದವರೆಗೂ. ಅಂದರೆ ಯಾವ ಕಾಲಕ್ಕೂ ತೊಂದರೆ ಬರದೇ ಇದ್ದ ಹಾಗೆ. ಸೊ ಅಂಥವರಿಗೆ ಆ ಪರಿಹಾರವನ್ನು ತಗೊಳ್ತಕ್ಕಂಥ ಆ ಗಣಪತಿಯ ಮುಖಾಂತರ ಹೊರಗಡೆ ಬಂದ್ಬಿಟ್ವಿ. ಇಂಥ ಒಂದು ಗಣಪತಿನ ನಾವು ನಮಸ್ಕಾರ ಮಾಡದೇ ಇದ್ರೆ ನಮಗೆ ಗೌರವ ಇರುತ್ತಾ? ಖಂಡಿತ ಇರಲ್ಲ. ಅವನ ಸ್ಮರಣೆ ಮಾಡಬೇಕು. ಬನ್ನಿ ವೀಕ್ಷಕರೇ.